ವೀಕ್ಷಕರು ನಮಸ್ಕಾರ. ದಿನಾಂಕ 7/12/2025 ನಡೆದಿರುವಂತಹ ಕರ್ನಾಟಕ ರಾಜ್ಯದ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯಲ್ಲಿರುವಂತಹ ಗಣಿತ ವಿಭಾಗದಲ್ಲಿರುವಂಥ ಪ್ರಶ್ನೆಗಳನ್ನು ನಾವು ಹಂತವಾಗಿ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಹಂಗಾರೆ 91ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಆಯತಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಇದೊಂದು ಆಯತಘನದಲ್ಲಿರೋ ಮುಖಗಳು ಅಂತ ಕೇಳ್ಯಾರ. ಮುಖ ಅಂದರೆ ಇದು ಫೇಸಸ್ 1 2 3 4 5 6 ನೋಡ್ರಿ. ಇಲ್ಲಿ ಮೇಲೆರಡು, ಸೈಡ್ ಎರಡು, ಆಚೆ ಈಚೆ ಎರಡು, ಅಂದ್ರೆ ಎಷ್ಟು ಮುಖ ಅಂದಂಗೆ ಆಯ್ತು ರೀ? ನಂಬರ್ 6. ಓಕೆ, 6 ಮುಖ ಅಂತ ಅರ್ಥ. ಓಕೆ, ಇನ್ನು 92ನೇ ಪ್ರಶ್ನೆ. 28x4 y5 ಮತ್ತು 49x5 y4 ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದು ಅಂತ. ಸಾಮಾನ್ಯ ಅಪವರ್ತನ ಅಂದ್ರೆ ಮೊದಲು ನಾವು ತಿಳ್ಕೊಂಡು ಬಿಡೋಣ. ಏನು ಅಂದರೆ ಮಹತ್ತಮ ಸಾಮಾನ್ಯ ಅಪವರ್ತನ ಮಸ ಅಂತ. ಓಕೆ, ಎರಡೂ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದು ಯಾವುದು ಅದು ಅಂತ. ಇಲ್ಲೇ ಆಪ್ಷನ್ ಅದಾವು, ಆಪ್ಷನ್ನ ತೊಗೊಂಡು ಮಾಡ್ಕೊಂಬಿಡೋಣ. 14 ಐತಿ, 14 ಮೋಸ ಅಲ್ಲ. 14 28 14 42 ಆಗಲ್ಲ. ಇದು 196 ಇವುಗಳ ಮೋಸ ಆಗೋದಿಲ್ಲ. 49 ಅಂತೂ ಆಗೋದೇ ಇಲ್ಲ. ದೇರ್ಫೋರ್ ಆಪ್ಷನ್ 2 ಐತಲ್ಲ, 7 ಅನ್ನೋದು ಎರಡೂ ಸಂಖ್ಯೆಗಳ ಮೋಸ ಆಗೈತಿ. ಬರೀ ಸಂಖ್ಯೆ ನೋಡ್ಕೊಂಡ್ರೆ ಸಾಕಾಯ್ತು, ಉಳಿಕಿದ್ವು ಏನು ನೋಡ್ಬೇಕಾಗಿಲ್ಲ ಅಂತ ಅರ್ಥ. ಆದ್ರೆ ಅದು ನೋಡೋಣ. ಮಹತ್ತಮ ಅಂತಂದ್ರೆ x4 ಐತಿ, ಇಲ್ಲಿ y5 ಐತಿ. ದೇರ್ಫೋರ್ ಇಲ್ಲಿ 4 ಬರುತ್ತೆ. y4 ಐತಿ, ಇಲ್ಲಿ x5 ಐತಿ, y4 ಐತಿ. ಇಲ್ಲಿ ಮಹತ್ತಮ ಸಾಮಾನ್ಯ ಅಪವರ್ತನ ಯಾವುದಂದ್ರೆ x4 y4. ದೇರ್ಫೋರ್ ಸಂಖ್ಯೆಗಳ ಮೋಸ 7, x ಮತ್ತು yಗಳ ಮೋಸ x4 ಮತ್ತು y4 ಅಂತ. ಓಕೆ, 93ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. ಕೆಳಗಿನಗಳಲ್ಲಿ ಸರಿಯಾದ ಹೇಳಿಕೆಯು ಯಾವ ಸರಿಯಾದ ಹೇಳಿಕೆ ಐತೆ ಅಂತ. ಒಂದು ತ್ರಿಭುಜವು 2 ಲಂಬಕೋನಗಳನ್ನು ಹೊಂದಿರುತ್ತದೆ. ತಪ್ಪು, ರಾಂಗ್. ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನು ಹೊಂದಿರುತ್ತದೆ. ಅದು ಸಾಧ್ಯನೇ ಇಲ್ಲ. ತ್ರಿಭುಜದ ನಿಯಮದ ಪ್ರಕಾರ, ರಚನೆ ಮಾಡೋದಕ್ಕೆ ನಿಯಮದ ಪ್ರಕಾರ ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತದೆ. ನೋಡೋಣ ಆಪ್ಷನ್. ತ್ರಿಭುಜದ ಒಂದು ಬಾಹ್ಯ ಕೋನವು ಅದರ ಅಂತರಾಭಿಮುಖ ಕೋನಗಳ ಮೊತ್ತಕ್ಕಿಂತ ಕಡಿಮೆ ಇರೋಲ್ಲ, ಸಮನಾಗಿರುತ್ತೆ ಅಂತ. ದೇರ್ಫೋರ್ ಇದು ಕಡಿಮೆ ಅನ್ನೋದು ಸಮ ಅಂದಿದ್ದಂದ್ರೆ ಇದು ಇರ್ತಿತ್ತು. ದೇರ್ಫೋರ್ ಆಪ್ಷನ್ 3 ಸರಿಯಾದ ಉತ್ತರ ಅಂತ. ಓಕೆ, 94ನೇ ಪ್ರಶ್ನೆ. 1.10³ ಕ್ಯೂಬ್ರ ಬೆಲೆ ಅಂತ ಕೇಳ್ಯಾರ. 1.3/10 ಹೋಲ್ ಕ್ಯೂಬ್ ಅಂತಂದ್ರೆ ದೇರ್ಫೋರ್ ಇದನ್ನು ನಾವೇನಾದರೂ ವಿಷಮಭಿನ್ನ ರಾಶಿ ಪರಿವರ್ತಿಸಿದ್ವಿ ಅಂದ್ರೆ 10 13/10 ಹೋಲ್ ಕ್ಯೂಬ್ ಅಂತ ಅರ್ಥ. ದೇರ್ಫೋರ್ 13 ವರ್ಗ ಘನ 2197. ಓಕೆ, 10 ಘನ ಏನಾಗುತ್ತೆ ಹೇಳ್ರಿ? ಇದನ್ನೇನಾರ ನಾವು ಸಂಕ್ಷಿಪ್ತಗೊಳಿಸಿದ್ರೆ ಅಂದ್ರೆ ಏನಾಗುತ್ತೆ ಹೇಳ್ರಿ? 1002 ಆಯ್ತು. ಇನ್ನು ನೆಕ್ಸ್ಟ್ ಎಷ್ಟು ಉಳಿತು? 197 ಉಳಿತು, ಡಿವೈಡೆಡ್ ಬೈ 1000 ಅಂತ. ಎಲ್ಲೈತೆ ಆನ್ಸರ್? ಇಲ್ಲೈತೆ ನೋಡ್ರಿ. ಆಪ್ಷನ್ 3 ಸರಿಯಾದ ಆನ್ಸರ್ ಅಂತ. ಓಕೆ, ಕೆಳಗಿನವುಗಳಲ್ಲಿ ಒಂದು ರೇಖಾತ್ಮಕ ಸಮೀಕರಣವು ಯಾವುದು ರೇಖಾತ್ಮಕ ಸಮೀಕರಣ ಅಂತ. ಇದಂತರೂ ಅಲ್ಲ, ಯಾಕಂದರೆ ಇದರ ಡಿಗ್ರಿ 2 ಇರೋದ್ರಿಂದ ಇದೊಂದು ವರ್ಗ ಸಮೀಕರಣ ಆಗ್ತೈತಿ. ಆಪ್ಷನ್ 2 ತೋರಿ. 2x - 3 = 5x + 6 ನೋಡ್ಕೊಳ್ಳೋಣ, ಸಂಕ್ಷಿಪ್ತಗೊಳಿಸೋಣ. ಏನಾಗುತ್ತೆ ಹೇಳ್ರಿ? 2x - 5x = 6 + 3 ನೋಡ್ರಿ. -3x ಅಂದರೆ 5x ಒಳಗೆ 2x 3x 6 3 9. ದೇರ್ಫೋರ್ ದಿಸ್ ಈಸ್ ಏನದು ಲೀನಿಯರ್ ಎಕ್ಸ್. ಯಾಕೆ ಅಂತಂದ್ರೆ ಒಂದು ರೇಖಾತ್ಮಕ ಸಮೀಕರಣವು ಅದರ ಚರಾಕ್ಷರದ ಡಿಗ್ರಿ 1 ಇರುತ್ತೆ. ಯಾವ ಡಿಗ್ರಿ 1 ಇರುತ್ತೆ ಅದರ ರೇಖಾತ್ಮಕ ಸಮೀಕರಣ ಅಂತೀವಿ. ದೇರ್ಫೋರ್ ಆಪ್ಷನ್ 2 ಏನಿದು? ಆಪ್ಷನ್ 2 ಸರಿಯಾದ ಉತ್ತರ ಅಂತ ಇಲ್ಲಿ ಹೇಳ್ಬೋದು. 96ನೇ ಪ್ರಶ್ನೆ ಏನೈತಿ ಹೇಳ್ತದೆ ಅಂದ್ರೆ 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆಯ ನಡುವಿನ ವ್ಯತ್ಯಾಸ. 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆ ಯಾವ್ಯಾವ ಅಂತ ನೋಡ್ಬೋದು. ಮೊದಲ 144 ಅಂತ ಬರುತ್ತೆ, ದೆನ್ 169 ಬರುತ್ತೆ. ಇವೆರಡೂ ವರ್ಗಗಳ ನಡುವಿನ ಸಂಖ್ಯೆ ಇದಾಗೈತಿ. ಓಕೆ, ಇದು 144 ಅನ್ನೋದು 12 ವರ್ಗ, ಇದು 13 ವರ್ಗ, ಎರಡರ ನಡುವೆ ಮಧ್ಯದೊಳಗೆ ಐತಿ. ದೇರ್ಫೋರ್ ಈ 150ಕ್ಕೆ ಸಮೀಪವಾದದ್ದು 144 ಆಗುತ್ತೆ. ಅಂದ್ರೆ 169 ಭಾಳ ದೂರ ಆಗ್ತೈತಿ. ಇದು ಬರೀ 6 ಡಿಸ್ಟೆನ್ಸ್ ಐತಿ. ದೇರ್ಫೋರ್ ನಡುವಿನ ವ್ಯತ್ಯಾಸ ಏನಾಗ್ತೈತೆ ಅಂದ್ರೆ 150 - 144 ಡಿವೈಡೆಡ್ ಬೈ 6 ಅಂದ್ರೆ ಅನ್ನೋದು ರೈಟ್ ಆನ್ಸರ್. ದೇರ್ಫೋರ್ ಆಪ್ಷನ್ 4 ಸರಿಯಾದ ಉತ್ತರ ಅಂತ ಹೇಳ್ಬೋದು. ಒಂದು ವೃತ್ತಕ್ಕೆ 97ನೇ ಪ್ರಶ್ನೆ. ಒಂದು ವೃತ್ತಕ್ಕೆ ಒಂದು ಬಾಹ್ಯ ಬಿಂದುವಿನಿಂದ ಎಳೆದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ 2 ಅಂತ. ಹೇಗಿರುತ್ತೆ? ಒಂದು ವೃತ್ತ, ಒಂದು ಬಾಹ್ಯ ಬಿಂದು. ಆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಮ್ಯಾಕ್ಸಿಮಮ್ ಆಗಿ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಬಹುದು. ಇದೊಂದು ಕೂಡ ಪ್ರಮೇಯನೂ ಕೂಡ ಐತಿ. ಏನು? ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ. 2 ಮಾತ್ರ ಎಳಿಬಹುದು. ಇಲ್ಲೊಂದು ಬಾಹ್ಯ ಬಿಂದು ಅಂತ ತಿಳ್ಕೊರಿ, ಇಲ್ಲಿಂದ ಇಲ್ಲಿಗೆ 2 ಅಷ್ಟೇ ಎಳಿಬಹುದು. ಇಲ್ಲಿ ಒಂದು ಬಾಹ್ಯ ಬಿಂದು ಅಂತ ಐತೆ ತಿಳ್ಕೊರಿ, 2 ಅಷ್ಟೇ ಎಳಿಬಹುದು. ದೇರ್ ಫೋರ್ 2 ಇಸ್ ದ ರೈಟ್ ಆನ್ಸರ್. ಏನಿದು? ಆಪ್ಷನ್ 3 2 ಅಂತ ಉತ್ತರ ಸರಿಯಾದ ಉತ್ತರ ಅಂತ. ಓಕೆ, 28ನೇ ಪ್ರಶ್ನೆ.
4y² - 3y³ + 9y7 ಬಹುಪದೋಕ್ತಿಯ ಡಿಗ್ರಿ ಅಂತ ಕೇಳ್ಯಾರ. ಡಿಗ್ರಿ ಅಂದರೆ ಯಾವುದೇ ಒಂದು ಬಹುಪದೋಕ್ತಿಯಲ್ಲಿರುವ ಚರಾಕ್ಷರದ ಗರಿಷ್ಠ ಘಾತ ಸೂಚಿಯನ್ನು ಅದರ ಡಿಗ್ರಿ ಅಂತ ಕರಿತೀವಿ. ದೇರ್ ಫೋರ್ ಇಲ್ಲಿ ಇದರ ಗರಿಷ್ಠ ಅಂದ್ರೆ ಯಾವುದೈತಿ? 7 ಐತಿ. 7 ಈಸ್ ದ ರೈಟ್ ಆನ್ಸರ್. ಇನ್ನು 9/19 ಇದರ ಸಮನಾದ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಇದರ ಸಮನಾದ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ 7. ಇಲ್ಲಿರೋ ಆಪ್ಷನ್ಗಳನ್ನು ತಗೊಳ್ಳೋಣ. ಈ ಸಮನಾದ ಭಾಗಗಳಂತಂದ್ರೆ ಬೇರೆ ಬೇರೆ ಮಾಡ್ಕೊಂಡು ಹೋಗ್ತೀವಿ ನಾವು. ಏನು ಸಮನಾದ ಭಾಗಲಬ್ಧ ಸಂಖ್ಯೆ ಅಂದ್ರೆ ಸಮಾನ ಭಿನ್ನ ರಾಶಿ ಅಂತ ಕೂಡ ಇದನ್ನ ಇನ್ನೊಂದು ರೀತಿಯಿಂದ ಕರಿತೀವಿ. 7/19 ಅಂತಂದ್ರೆ ನಾವು 2ರಿಂದ ಗುಣಿಸಿದ್ರೆ ಏನಾಗುತ್ತೆ ಹೇಳ್ರಿ? 7 14 / 13 38. ಇಟ್ ಈಸ್ ಒಂದು ಸಮಾನ ಭಿನ್ನ ರಾಶಿ. ಇದು ಐತನ ನೋಡೋಣ, ಇದ್ರಾಗ ಇಲ್ಲ. ಇನ್ನು 7/19 ಇಂಟು 3 ಮಾಡೋಣ. 7 ಮೂಲ 21, 13 ಮೂಲ 57. ಇದ್ರೊಳಗೆ ಐತನ ನೋಡೋಣ, ಇಲ್ಲೇ ಐತೆ ನೋಡ್ರಿ. ಆಪ್ಷನ್ 3 ಸರಿಯಾದ ಉತ್ತರ. ದೇರ್ ಫೋರ್ ಏನಾಗುತ್ತೆ? ಸಮಾನ ಭಿನ್ನ ರಾಶಿ ಅಂತ ಅರ್ಥ. ಇದನ್ನ ಇಂಡೈರೆಕ್ಟ್ ಆಗಿ ನಾವು ಸಮಾನ ಭಾಗಲಬ್ಧ ಸಂಖ್ಯೆ ಅಂತ ಕೂಡ ಕರಿತೀವಿ. ಓಕೆ, 103ನೇ ಪ್ರಶ್ನೆ. -3 ಗುಂಡ್ಲೆ -6 ಗುಂಡ್ಲೆ -2 ಇಂಟು -1 ಬೆಲೆ ಅಂತ ಕೇಳ್ಯಾರ. ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್. ದೇರ್ ಫೋರ್ ಪ್ಲಸ್ ಬಂತು. ಇವ್ನು ಗುಣಿಸ್ಬಿಡ್ಬೇಕು. 6 ಮೂಲ 18, 18 36, 36 ಅಂದರೆ 36 ಆಪ್ಷನ್ ಎಲ್ಲೈತಿ? ಇಲ್ಲೈತಿ. ಇಟ್ ಇಸ್ 101ನೇ ಪ್ರಶ್ನೆ. 2 - 5 ಬಿಂದು ಕಾರ್ಟಿಷಿಯನ್ ಸಮತಲದ ಈ ಚತುರ್ಥಕದಲ್ಲಿ ಬರುತ್ತದೆ. ಇಲ್ಲಿ ಯಾವ ಚತುರ್ಥಕದಾಗ ಬರುತ್ತಾ ಅಂತ ಇಲ್ಲಿ ಪ್ರಶ್ನೆ ಕೇಳ್ಯಾರ. ಓಕೆ, ಇಲ್ಲೇ ಮಾಡ್ತೇನೆ ನೋಡ. ಓಕೆ, ಇದು 100ನೇ ಪ್ರಶ್ನೆ, ಇದು 101ನೇ ಪ್ರಶ್ನೆ. ಓಕೆ, ಏನೈತೆ ನೋಡ್ರಿ, ಕಾರ್ಟಿಷಿಯನ್ ಸಮತಲ ಈ ಚತುರ್ಥದಲ್ಲಿ. ಮೊದಲು ನಮ್ಗೆ ಗೊತ್ತಿರಲಿ, ಕಾರ್ಟಿಷಿಯನ್ ಸಮತಲ ಅಂದ್ರೆ ಒಂದು ಎರಡು ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಉಂಟಾದಂಥ ಈ ಎಲ್ಲ ಭಾಗವನ್ನು ಕಾರ್ಟಿಷಿಯನ್ ಸಮತಲ ಅಂತ ಕರಿತೀವಿ. ಹಂಗಾರೆ ಇಲ್ಲಿ -1 -2, ಈ ಕಡೆ +1 +2, ಇದು ಮೇಲೆ ಹೋದಂಗೆಲ್ಲ +1 +2, ಇಲ್ಲಿ -1 -2. ಓಕೆ, ಇದು ಕಾರ್ಟಿಷಿಯನ್ ಸಮತಲ ಅಂತೀವಿ. ಇದಕ್ಕೆ ಮೂಲ ಬಿಂದು ಅಂತ ಕರಿತೀವಿ. ಇಟ್ ಇಸ್ 0. ಹಂಗಾರೆ ಇಲ್ಲಿ ಇದಕ್ಕೆ ಮೊದಲನೇ ಚತುರ್ಥಾಂಕ ಅಂತೀವಿ, ಇದಕ್ಕೆ 2ನೇ ಚತುರ್ಥಾಂಕ, ಇದು 3ನೇ ಚತುರ್ಥಾಂಕ, ಇದು 4ನೇ ಚತುರ್ಥಾಂಕ. ದೇರ್ ಫೋರ್ ಇಲ್ಲಿ ಬರುವಂಥ ಚಿಹ್ನೆಗಳು ಯಾವುವು? ಪ್ಲಸ್ ಪ್ಲಸ್. ಇಲ್ಲಿ ಬರುವಂಥದ್ದು ಯಾವುದು? ಮೈನಸ್ ಪ್ಲಸ್. ಇಲ್ಲಿ ಮೈನಸ್ ಮೈನಸ್. ಇಲ್ಲಿ ಏನು ಬರುತ್ತೆ? ಪ್ಲಸ್ ಮೈನಸ್ ಬರುತ್ತೆ. ಹಂಗಾರೆ ಇಲ್ಲೇ ನೀವು ಇದನ್ನು ನೋಡಿದ್ರೆ ಇದ್ರದ್ದು ಕಾನ್ಸೆಪ್ಟ್ ಇತ್ತಂದ್ರೆ ನೀವು ಇದಕ್ಕೆ ಸ್ಪಷ್ಟವಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ಇದರ ಅರ್ಥ ಏನು? ಈ ಬಿಂದು ಪ್ಲಸ್ ಮೈನಸ್ ಅಂತ. ಪ್ಲಸ್ ಮೈನಸ್ ಎಲ್ಲೈತಿ? ಪ್ಲಸ್ ಮೈನಸ್ ಇಲ್ಲೈತಿ. ದೇರ್ ಫೋರ್ ಪ್ಲಸ್ ಮೈನಸ್ ಅನ್ನೋದು 4ನೇ ಚತುರ್ಥಾಂಕದಲ್ಲಿ ಬರುವಂತಹ ಬಿಂದು ಆಗೈತಿ ಅಂತ. ಓಕೆ, ಇನ್ನು ಇಲ್ಲೊಂದು ಪ್ರಶ್ನೆ ಐತಿ. ಇಲ್ಲೊಂದು ಪ್ರಶ್ನೆ ಇದೆ. 102ನೇ ಪ್ರಶ್ನೆ. ಚಿತ್ರದಲ್ಲಿ ಕೋನ್ AGH ಎಲ್ಲಿ ನೋಡ್ರಿ? AGH ಈ ಕೋನ 50 ಕೊಟ್ಟಾರ. AB ಸಮಾಂತರ CD ಸಮಾಂತರ ಸರಳ ರೇಖೆಗಳದವು. DHF ಕಂಡಿಡಿ ಅಂತ ಹೇಳ್ಯಾರ. ಅವರು ಏನಂತಿಲ್ಲ, DHF ಈ ಕೋನ ಕಂಡಿಡಿ ಅಂತ ಹೇಳ್ಯಾರ. ಇಲ್ಲಿ ಆಲ್ರೆಡಿ ನಮ್ಮ ಸ್ನೇಹಿತರು ಲೆಕ್ಕ ಮಾಡ್ಯಾರ ಒಬ್ರು ಯಾರು. ನೋಡ್ರಿ ಇಲ್ಲಿ ಏನಾಗೈತಿ? ಮೊದಲು ನಾನು ಇಲ್ಲಿ ಡ್ರಾ ಮಾಡಿಬಿಡ್ತೇನೆ, ಇಲ್ಲೇ ಹೇಳ್ಬಿಡ್ತೇನೆ ನೋಡ್ರಿ. ಇದು 50 ಡಿಗ್ರಿ ಈ ಕೋನ, ಇದು ಇಟ್ ಈಸ್ ಆಲ್ಸೋ 50 ಡಿಗ್ರಿ. ಯಾಕಂದ್ರೆ ಎರಡು ಸಮಾಂತರ ಸರಳ ರೇಖೆಗಳು ಒಂದು ಛೇದಕ್ಕೆ ಕತ್ತರಿಸಿದಾಗ ಇವೆರಡು ಪರ್ಯಾಯ ಕೋನಗಳು ಅಂತ ಅನಿಸ್ಕೊಳ್ತವು. ಹಂಗಾರೆ ಪರ್ಯಾಯ ಕೋನ ಅನಿಸ್ಕೊತೈತಿ ಅಂದ್ರೆ ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಎರಡೂ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಸಮನಾಗಿರುತ್ತೆ. ದೇರ್ ಫೋರ್ ಈಗ ಆಲ್ರೆಡಿ 150 ಐತಿ. ಇಲ್ಲಿ 50 ಮೈನಸ್ ಮಾಡಿದ್ರೆ ಅಂದ್ರೆ 130 ಆಗುತ್ತೆ. ದೇರ್ ಫೋರ್ 130 ಇಟ್ ಇಸ್ ದ ರೈಟ್ ಆನ್ಸರ್. ಇದರೊಳಗೆ ಎಷ್ಟನೇದು ಐತಿ ನೋಡ್ರಿ? 3ನೇ ಆಪ್ಷನ್, 3ನೇದು ಐತಿ. 130 ಇಟ್ಸ್ ದ ರೈಟ್ ಆನ್ಸರ್. 103ನೇ ಲೆಕ್ಕ. ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. AB = 2x + 3, AB = 2x + 3, AD = 3x - 2 ಆದಾಗ ಎಕ್ಸ್ನ ಬೆಲೆ ಏನಂತ ಕೇಳ್ಯಾರ. ನಮಗೆ ಇದೊಂದು ವಜ್ರಾಕೃತಿ ಅಂದ್ಕೊಳ್ಳೇನೋ ಸ್ನೇಹಿತರೆ ಗೊತ್ತಿರಲಿ. ಈ ಬಾಹು ಸಮನಾಗಿರ್ತೈತಿ. ಇಲ್ಲಿ ಇವೆರಡು ಬಾಹು ಏನು ಕಂಡಿಡಿ ಅಂತ ಹೇಳ್ಯಾರ? ಎಕ್ಸ್ ಬೆಲೆ ಕಂಡಿಡಿ ಅಂತ ಹೇಳ್ಯಾರ. ವಜ್ರಾಕೃತಿ ಅಂದಾಗ ಅಂದ್ರೆ 4 ಬಾಹುಗಳು ಸಮನಾಗಿರ್ತವೆ, ಅಭಿಮುಖ ಕೋನಗಳು ಮಾತ್ರ ಸಮನಾಗಿರ್ತವೆ ಅಂತ ನಮಗೆ ಲಕ್ಷಣ ಗೊತ್ತೈತಿ. ದೇರ್ ಫೋರ್ ಹಂಗಾರೆ ಇವೆರಡು ಸಮನಾಗಿರ್ತಾವಂದ್ರೆ ಎರಡು ಈಕ್ವೇಷನನ್ನು ಸಮ ಮಾಡ್ಕೋಬೇಕು. = 2x + 3, 3x, ಈ 2x ಈ ಕಡೆ ತಂದ್ರೆ 2x = 3, 2 ಈ ಕಡೆ ತಂದ್ರೆ +2, 3x ತೊಳಗೆ 2x ಹೋದ್ರೆ 1x, 3 2 5. ದೇರ್ ಫೋರ್ x = 5 ಇಟ್ ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಹೇಳ್ತೇವೆ ಅಂತ. ಇನ್ನು ನೆಕ್ಸ್ಟ್ 104ನೇ ಪ್ರಶ್ನೆ. ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಆದರೆ ಆ ತ್ರಿಜ್ಯಾಂತರ ಖಂಡವು ಹೊಂದಿರುವ ಕಂಸದ ಉದ್ದ ಎಷ್ಟು ಅಂತ ಹೇಳ್ಯಾರ. ಒಂದು ವೃತ್ತ ಐತಿ. ಓಕೆ,
ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನವು 45 ಡಿಗ್ರಿ ಇದೆ. ಇದು ಒಂದು ತ್ರಿಜ್ಯಾಂತರ ಖಂಡ. ಇಟ್ ಈಸ್ ತ್ರಿಜ್ಯಾಂತರ ಖಂಡ. ಇದು 45 ಡಿಗ್ರಿ ಐತಿ ಅಂತ ಹೇಳ್ಯಾರ. ಆ ತ್ರಿಜ್ಯಾಂತರ ಖಂಡವರು ಹೊಂದಿರುವ ಕಂಸದ ಉದ್ದ, ಇದನ್ನು ಕಂಸದ ಉದ್ದ ಕಂಡುಹಿಡಿ ಅಂತ ಹೇಳ್ಯಾರ. ಕಂಸದ ಉದ್ದ ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತೈತಿ. ಏನಂತಂದ್ರೆ θ/360 ಇಂಟು 25r ಅಂತ ಗೊತ್ತೈತಿ. ದೇರ್ಫೋರ್ ಥೀಟಾ ಇಲ್ಲರ ಆಲ್ರೆಡಿ 45 ಕೊಟ್ಟಾರ, ಅಂದ್ರೆ ಕೋನದ ಅಳತೆ ಕೊಟ್ಟಾರ. 360 ಇಂಟು 2 ಅಂದ್ರೆ ಗೊತ್ತೈತಿ, ಇಂಟು 22/7 F5 ಬೆಲೆ ಅಂತ ಗೊತ್ತೈತಿ. ಆರ್ ಅಂತಂದ್ರೆ 28 ಸೆಂಟಿಮೀಟ್ರ್ ಕೊಟ್ಟಾರ. ಇದನ್ನು ಸಂಕ್ಷಿಪ್ತ ಮಾಡಿದ್ರಂದ್ರೆ ಏನು ಬರ್ತೈತಿ ನೋಡ್ರಿ, 7 1 7 4 22 4 44. ಮತ್ತು ಇಲ್ಲೆಲ್ಲರೂ ಹೋಗ್ತೈತೆ ನೋಡ್ರಿ, 4 1 4 9 36 90. ಹೌದಾ? 2 1 ಇದು ಸಾರಿ 2 ಇಲ್ಲಿ 45 1 45 2 ಹೌದಾ? 2 1 2 1 ಎಷ್ಟು ಉಳಿತೇಳ್ರಿ? ಬರೀ 22 ಉಳಿತು. 22 ಏನಿದೆ ಸೆಂಟಿಮೀಟರ್. ದೇರ್ಫೋರ್ ಆಪ್ಷನ್ 2 ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಗಮನಿಸಬೇಕು ಅಂತ. ಓಕೆ, 105ನೇ ಪ್ರಶ್ನೆ ಏನೈತಿ ಅಂತ. 135 ಅಳತೆಯ ಕೋನದ ಸರಳ ಕೋನ ಪೂರಕ ಕೋನ 40 ಹಾಗೂ 45 ಅಳತೆಯ ಕೋನದ ಲಂಬಕೋನ ಪೂರಕ ಕೋನದ ಮೊತ್ತವು ಸಾಂಖ್ಯಿಕವಾಗಿ ರೀತಿ ಕೋನದ ಅಳತೆ. 135 ಅಳತೆಯ ಕೋನದ ಸರಳ ಕೋನ ಪೂರಕ. ಸರಳ ಕೋನ ಪೂರಕ ಅಂದ್ರೆ ಗೊತ್ತೈತಿ ನಮ್ಗೆ, ಎರಡು ಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾದ್ರೆ ಅದಕ್ಕೆ ಸರಳ ಕೋನ ಪೂರಕ ಅಂತೀವಿ. ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆದ್ರೆ ಅದಕ್ಕೆ ಲಂಬ ಕೋನ ಪೂರಕ ಅಂತೀವಿ. ದೇರ್ಫೋರ್ ಇಲ್ಲಿ ಆಲ್ರೆಡಿ 135 ಕೊಟ್ಟಾರ, ಇನ್ನೆಷ್ಟು ಉಳಿತು? 5 8 4 4 45 ಡಿಗ್ರಿ ಉಳಿತು. ಇದ್ರಾಗ 45 ಕೊಟ್ಟಾರ, ಇನ್ನು 45 ಉಳಿತು. ದೇರ್ಫೋರ್ 45 + 45 = 90 ಡಿಗ್ರಿ. ಹಂಗಾರೆ ಎರಡುಗಳ ಮೊತ್ತ ಎಷ್ಟು ಆತೇಳ್ರಿ? 90 ಡಿಗ್ರಿ. 90 ಡಿಗ್ರಿ ಇಲ್ಲೇನೋ ಡಿಗ್ರಿ ಕೊಟ್ಟಿಲ್ಲ, ಒಂದು ಲಘು ಕೋನ ಅಂತ ಕೊಟ್ಟಾರ, ತಪ್ಪು. ವಿಶಾಲ ಕೋನ ಅಂತ ಕೊಟ್ಟಾರ, ಅದು ತಪ್ಪು. ಒಂದು ಸರಳ ಒಂದು ಲಂಬ ಕೋನ ಅಂತ ಕೊಟ್ಟಾರ, ಇಟ್ ಈಸ್ ರೈಟ್ ಆನ್ಸರ್. ಓಕೆ, ಲಂಬ ಕೋನ ಅನ್ನೋದು ಇಟ್ ಈಸ್ ಅ ರೈಟ್ ಆನ್ಸರ್ ಅಂತ. ಓಕೆ, 106ನೇ ಪ್ರಶ್ನೆ ಇಲ್ಲಿ ಕೊಟ್ಟಾರ. 106ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಚಿತ್ರದಲ್ಲಿ AC = BD, AC = BD ಇಲ್ಲೈತಿ. AB ಮತ್ತು CD ಗಳ ನಡುವಿನ ಸೂಚಿಸಿದ ಸರಿಯಾದ ಹೇಳಿಕೆ. AC = BD ಕೊಟ್ಟಾರ ಅಂದ್ರೆ ಅದರ ಅರ್ಥ ABಗೆ CD ಸಮನಾಗಿರೋದಕ್ಕೆ ಕಾರಣ ಅಂತ. ದೇರ್ಫೋರ್ AB = CD ಸರಿಯಾದ ಉತ್ತರ. ಇಲ್ಲೇ ಇನ್ನೊಂದು ಪ್ರಶ್ನೆ ಇದೆ, 107ನೇ ಪ್ರಶ್ನೆ. 0.54 ಹಿಂಗೆ ಮ್ಯಾಲೆ ಬರ್ದಾರ ಅಂದ್ರೆ ಇದು ಏನಪ್ಪ ಅಂದ್ರೆ ಆವರ್ತಕ ದಶಮಾಂಶ. ಅಂದ್ರೆ ಇವೆರಡು 5 ಮತ್ತು 4ಗಳು ಪುನರಾವರ್ತನೆಗೊಳ್ತಿರ್ತವೆ, ಹಾಗಾಗಿ ಇದು ಆವರ್ತಕ ದಶಮಾಂಶ ಅಂತ ಕರಿತೀವಿ. ದೇರ್ಫೋರ್ ಅದಕ್ಕೆ ಇದರ P/Q ರೂಪ ಅಂತಂದು ಕೇಳ್ಯಾರ. ಅಂದ್ರೆ ಇದನ್ನ ಏನಾರ ಕಡ್ತಾ ಹೊಡೆದು ಸಂಕ್ಷಿಪ್ತ ಮಾಡ್ಬೋದು. ಅಂದ್ರೆ 6/11 ಆಗುತ್ತೆ. ಒಂದು ಸಂಖ್ಯೆಯ 3ನೇ ಒಂದಕ್ಕೆ ಅದರ 5ನೇ ಒಂದನ್ನು ಕೂಡಿದರೆ 32 ಬರುತ್ತೆ ಅಂತ ಹೇಳ್ಯಾರ. ಒಂದು ಸಂಖ್ಯೆ ಅಂದ್ರೆ X ಆಗಿರಲಿ. ಓಕೆ, ಅದರ 3ನೇ ಒಂದು ಅಂದ್ರಷ್ಟಂದ್ರೆ 1/3 × X ಕೂಡಿದರೆ ಪ್ಲಸ್ 1/5 × X = 32. ಓಕೆ, ಹಂಗಾರೆ ಇವೆರಡು ಕೂಡಿಸ್ರಿ. X/3 + X/5 = 32. ಓಕೆ, ಹಂಗಾರೆ ಈಗ ಮುಂದೆ ಮಾಡ್ರಿ, ಏನು ಮಾಡ್ರಿ? ಲಸ ಎಷ್ಟು ಬಂತು? 15 ಬಂತು. 3 5 5 3 5X + 3X = 32. 5 3 8X = 32. ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಹೇಳ್ರಿ? ಗುಣಿಸಲ್ಪಡ್ತೈತಿ. ಗುಣಿಸಲ್ಪಟ್ರೆ 15 30, 15 45 48. X = 480/8 ಅಂದ್ರೆ = 8 1 8 6 0 60 ಎಲ್ಲೈತಿ ಹೇಳ್ರಿ? ಇಟ್ ಇಸ್ ದ ರೈಟ್ ಆನ್ಸರ್. ಹಂಗಾರೆ 32 ಬರುತ್ತೆ ಅಂದ್ರೆ 60 ಇಸ್ ಇದನ್ನ ಇನ್ನೂ ಶಾರ್ಟ್ಕಟಾಗಿ ಮಾಡ್ಬೋದು. ಹೇಗೆ ಅಂತಂದ್ರೆ ಈಗ ಆಪ್ಷನ್ ಹುಡುಕೊಂತ ಹೋಗ್ಬೇಕು. 60 3ನೇ ಅಂತಂದ್ರೆ 60 20. ಓಕೆ, 5ನೇ ಅಂದ್ರೆ ಎಷ್ಟಾಯ್ತು ನೋಡ್ರಿ? ಇದೊಂದೇ 12. ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ ಹೇಳ್ರಿ? 32. ದೇರ್ಫೋರ್ 32 ಬಂತು. ಹಿಂಗೂ ಕೂಡ ಮಾಡ್ಬೋದು. 64 3ನೇ 64 ಅಂದ್ರೆ ಬರೋದಿಲ್ಲ. ಈಗ ದೇರ್ಫೋರ್ ಈ 60 ಇಸ್ ದ ರೈಟ್ ಆನ್ಸರ್ ಅಂತ ಮಾಡ್ಬೋದು. ಇಲ್ಲೇ 109ನೇ ಪ್ರಶ್ನೆ ಒಂದೈತೆ ನೋಡ್ರಿ. 21 ಸೆಂಟಿಮೀಟರ್ ತ್ರಿಜ್ಯದ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ 2πr² ಅಂತ. ಓಕೆ, ಇದನ್ನು R ಒಂದು ಕೊಟ್ಟಾರ, ಇದನ್ನು ಬೆಲೆ ತುಂಬಿಟ್ರೆ 22 7 ಯಾವುದು 5 ಬೆಲೆ ಇಂಟು R ಅಂದರೆ 21 × 21. ಕಡ್ತಾ ಹೊಡ್ರಿ. 7 1 7 3 ಓಕೆ, 44 ಗುಂಡ್ಲೆ 21 3 3 1 3 3 6 63. ಓಕೆ, 63 ಗುಂಡ್ಲೆ 44 2 ಗುಣಿಸ್ರಿ. 4 3 12 10 4 24 1 25 4 3 ಇದು ಸೇಮ್ ಬರುತ್ತೆ 252.
2 7 7 2 2772 ಐತಿ ಇಲ್ಲಿ ಐತಿ ನೋಡಿ. ಇಟ್ ಇಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ಹೇಳ್ಬೋದು ಅಂತ. ಓಕೆ, ಇನ್ನು ಇಲ್ಲೊಂದು ಪ್ರಶ್ನೆ ಐತಿ, ನಮ್ಮ ಸ್ನೇಹಿತರೆಲ್ಲ ಇಲ್ಲಿ ಮಾಡ್ಯಾರ. ಏನೇನು ಮಾಡ್ಯಾರ ಅಂತ ನೋಡೋಣ. ಕೋನ್ ABD 125 ಕೊಟ್ಟಾರ, ACE 130 ಕೊಟ್ಟಾರ, ಏನು ಅಳತೆ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ನಾವು ಇದಕ್ಕೊಂದು ಪ್ರಮೇಯ ಹೇಳ್ಬೋದು. ಏನಂತ, ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಪಾರ್ಶ್ವಕೋನಗಳು ಮತ್ತು 180 ಡಿಗ್ರಿ ಆಗಿರ್ತೈತಿ. ಅಂದ್ರೆ ಒಂದು ಸರಳ ರೇಖೆ ಮೇಲೆ 180 ಡಿಗ್ರಿ ಆಗಿರ್ತೈತಿ. ಈ 135 ಅಂದ್ರೆ ಇದ್ರದ್ದು ಎಷ್ಟಾಗುತ್ತೆ ಹೇಳ್ರಿ, 50 ಡಿಗ್ರಿ ಆಗಿರ್ತೈತಿ. ಇದ್ರದ್ದು ಎಷ್ಟಾಗಿರ್ತೈತಿ, 55 ಡಿಗ್ರಿ ಆಗಿರ್ತೈತಿ. ಹಂಗಾರೆ ಒಂದು ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಸಮನಾಗಿರ್ತೈತಿ. ಹಂಗಾರೆ 55 + 50 ಐತಿ, ಪ್ಲಸ್ ಇದನ್ನ ಎಕ್ಸ್ ಅಂತ ತಿಳ್ಕೊಳ್ಳೋಣ, = 180. ಎರಡು ಎಷ್ಟಾಯ್ತು ಹೇಳ್ರಿ, 55 50 105. ಓಕೆ, 105 + x = 180. x = 180 - 105 ಎಷ್ಟಾಗುತ್ತೆ ನೋಡ್ರಿ, 75 ಡಿಗ್ರಿ. 75 ಡಿಗ್ರಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ನು ಒಂದು ಸಂಭವನೀಯತೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಐತಿ. 4 ಕೆಂಪು ಪೆನ್ನುಗಳು ಮತ್ತು 5 ಕಪ್ಪು ಪೆನ್ನುಗಳಿರುವ ಒಂದು ಚೀಲದಿಂದ ಯಾದೃಚ್ಛಿಕ ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಸಂಭವನೀಯತೆ ಎಷ್ಟು ಅಂತ ಕೇಳ್ಯಾರ. ಆಗದಿರುವ ಸಂಭವನೀಯತೆ, ಆಗಿರೋ ಸಂಭವನೀಯತೆನೇ ಭಾಳ ಮಂದಿ ಕಂಡು ಹಿಡಿದ್ಬಿಟ್ಟಾರ. ಬಟ್ ಇಲ್ಲಿ ನೋಡ್ರಿ, ಮೊದಲು ನಾನು ಏನು ಈ ಘಟನೆಗೆ ಪ್ರಾಯೋಗಿಕ ಸಂಖ್ಯೆಗಳೆಷ್ಟು ಮತ್ತು ಒಟ್ಟು ಸಂಖ್ಯೆಗಳೆಷ್ಟು ಅಂತ ನೋಡ್ಬೋದು. 4 ಕೆಂಪು 5 ಕಪ್ಪು ಪೆನ್ನುಗಳಿರೋ ಒಂದು ಚೀಲ, ಒಟ್ಟು ಪೆನ್ ಎಷ್ಟಾದ್ರಿ, 9 ಪೆನ್ ಆತು. 9 ಪೆನ್ನುಗಳಾದು. ಒಂದು ಪೆನ್ನನ್ನು ಹೊರತೆಗೆಯಲಾಗಿದೆ. ಆ ಪೆನ್ನು ಕೆಂಪು ಆಗದಿರುವ ಅಂದ್ರೆ ಅದರ ಅರ್ಥ ಕಪ್ಪಾಗೋದು ಅಂತ ಅರ್ಥ. ಕಪ್ಪಾಗೈತೆ ಅಂದ್ರೆ 5/9 ಅಂತ. ಓಕೆ, 5/9 ಈಸ್ ದ ರೈಟ್ ಆನ್ಸರ್. ಅಂದ್ರೆ ನಮ್ಗೆ ಸೂತ್ರ ಗೊತ್ತೈತಿ. ಒಂದು ಈ ಘಟನೆಗೆ ಪ್ರಯೋಗದ ಸಂಖ್ಯೆಗಳು ಮತ್ತು ಪ್ರಯೋಗದ ಎಲ್ಲ ಘಟನೆಗಳ ಸಂಖ್ಯೆ ಅಂದ್ರೆ 9 ಐತಿ ಅಂತ. ಅಂದ್ರೆ 112ನೇ ಪ್ರಶ್ನೆ ಏನೈತೆ ಅಂತ ಗಮನಿಸೋಣ. 112ನೇ ಪ್ರಶ್ನೆ, ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಕ್ರಮವಾಗಿ 6 ಮತ್ತು 12 ಆಗಿದೆ. ಆ ಘನಾಕೃತಿಗಳಿರುವ ಶೃಂಗಗಳ ಸಂಖ್ಯೆಯು ಎಷ್ಟು ಅಂತ ನಾವು ಹಿಂಗೆ ಬಾಯ್ಲೆಕ್ಕ ಮಾಡಿದರೂ ಕೂಡ ಗೊತ್ತಾಗುತ್ತೆ ಇದು ಒಂದು ಆಯ್ತುದ್ದ ಅಂತೇಳಿ. 6 ಮತ್ತು 12, 6 ಮುಖ ಅದಾವು ಮತ್ತು 12 ಅಂಚು ಅದಾವು ಅಂದರೆ ಅದು ಆಯ್ತ. ಓಕೆ, ನಾನು ಆಗಲೇ ತೋರಿಸ್ದೆ. ಮುಖನ ಹಿಂಗೆ ಇತ್ತು, ಇದು 6 ಮುಖ ಆಯ್ತಕ್ಕೆ 12 ಅಂಚು ಇರ್ತಾವೆ. ದಿಸ್ ಈಸ್ 1 2 3 4, ಕೆಳಗೆ 4, ಸೈಡ್ 2, ಈ ಸೈಡ್ 2, 4 4 8 2 10 2 12 ಅಂಚುಗಳು ಇದರಲ್ಲಿ ಇರ್ತಾವೆ. ಹಂಗಾರೆ ಇದನ್ನು ಸಹಜವಾಗಿ ನಾವು ಆಯ್ತು ಅಂತ ತಿಳ್ಕೊಂಬಿಡ್ಬೋದು. ಅದರ ಶೃಂಗಗಳ ಸಂಖ್ಯೆ ಅಂದರೆ 8, 2 2 4 ಮತ್ತು 2 2 4, 8 ಶೃಂಗಗಳು ಇರ್ತಾವೆ ಅಂತ ನಾವು ಹೇಳ್ಬೋದು. ಇಲ್ಲ ನನಗೆ ಅಷ್ಟು ಗೊತ್ತಾಗಲಿಲ್ಲ ಅಂದ್ರೆ ನಾನೇನು ಮಾಡ್ಬೋದು, ಐಲರ್ನ ಸೂತ್ರ ಹಚ್ಬೋದು ನಾವು. ಏನಂತ, ಫೇಸಸ್ ಪ್ಲಸ್ ಶೃಂಗಗಳ ಸಂಖ್ಯೆ = ಅಂಚುಗಳ ಸಂಖ್ಯೆ +2 ಅಂತ ನಮಗೆ ಐಲರ್ನ ಸೂತ್ರ ಗೊತ್ತೈತಿ. ಓಕೆ, ಫೇಸಸ್ ಎಷ್ಟು ಮುಖ ಎಷ್ಟು ಕೊಟ್ಟಾನ್ರಿ, 6 ಕೊಟ್ಟಾರ. ಪ್ಲಸ್ ಇದೇ ಗೊತ್ತಿಲ್ಲ, ಶೃಂಗ ಗೊತ್ತಿಲ್ಲ, ಕಂಡುಹಿಡಿಬೇಕು. ಎಡ್ಜ್ ಅಂತಂದ್ರೆ 12 ಕೊಟ್ಟಾನ, +2 = 14 ಆಯ್ತು. 6 + v = 15, v = 14 - 6 ಅಂತಂದ್ರೆ 8 ಅಂತ. ದೇರ್ಫೋರ್ 8 ಈಸ್ ದ ರೈಟ್ ಆನ್ಸರ್ ಅಂತ ಇಲ್ಲಿ ನಾವು ಹೇಳ್ಬೋದು ಅಂತ. ಓಕೆ, ಬಹಳ ಸುಲಭವಾದ ಪ್ರಶ್ನೆ ಐತಿ. ಏನೈತಿ ಅಂದರೆ 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ. ತಂತಿಯನ್ನು ನೇರಗೊಳಿಸಿ ಅದರ ಚೌಕಾಕಾರಕ್ಕೆ ಬದಲಿಸಿದಾಗ ಚೌಕದ ಪ್ರತಿ ಬಾಹುವಿನ ಉದ್ದ ಎಷ್ಟು ಅಂತ. ಮೊದಲ ಇದರ ಸುತ್ತಳತೆ ಕಂಡುಹಿಡಿಬೇಕು. ತ್ರಿಭುಜ ಸುತ್ತಳತೆ ಏನೈತಿ, 4 ಸೆಂಟಿಮೀಟರ್ ಬಾಹು ಸಮನಾದ ಬಾಹು ಅದ ಅಂತ ಹೇಳ್ಯಾರ. 4 + 4 + 4 = 12 ಅಂತ. ಓಕೆ, ಅದನ್ನು ನಂತರ ಚೌಕಾಕಾರಕ್ಕೆ ಬದಲಿಸಿದ್ರೆ ಚೌಕಾಕಾರ ಹೆಂಗಿರುತ್ತೆ, ಚೌಕಿರುತ್ತೆ. ಇಲ್ಲಿ 3 ಬಾಹು ಇರುತ್ತೆ, 4 ಇರುತ್ತೆ. ಇಲ್ಲಿ 4 ಬಾಹುಗೆ ಸಮನಾಗಿ ಮಾಡಿದ್ರೆ ಡಿವೈಡೆಡ್ ಬೈ 4 ಮಾಡಿದ್ರೆ 3 ಸೆಂಟಿಮೀಟರ್. ದೇರ್ಫೋರ್ 3 3 3 3 3 4 12. ಹಂಗಾರೆ ದೇರ್ಫೋರ್ 3 ಸೆಂಟಿಮೀಟರ್ ಅನ್ನೋದು ಇಟ್ ಇಸ್ ಎ ರೈಟ್ ಆನ್ಸರ್ ಅಂತೇಳಿ ನಾವು ಹೇಳ್ತೀವಿ ಅಂತ. ಓಕೆ, ಹೇಳ್ಬೋದು. ಓಕೆ, ಈಗ 114ನೇ ಪ್ರಶ್ನೆ ಐತಿ, ನೋಡೋಣ. ಒಂದು ಲಂಬಕೋನ ತ್ರಿಭುಜ ಐತೆ ಅಂತ, ABC ಒಂದು ಲಂಬಕೋನ ತ್ರಿಭುಜ. ಓಕೆ, ಅದರಲ್ಲಿ ಸಿ ಅನ್ನೋದು ಲಂಬಕೋನ ಆಗೈತಿ ಅಂತ. AC ಅಂದರೆ ಉಳಿದಿದ್ದು 2 AB ಗೊತ್ತಾಯ್ತು. AC ಅಂತಂದ್ರೆ ಎಷ್ಟೈತಿ, 5 ಸೆಂಟಿಮೀಟರ್ ಐತಿ. BC 12 ಸೆಂಟಿಮೀಟರ್ ಐತಿ. ದೇರ್ಫೋರ್ ಒಂದು ಲಂಬಕೋನ ಅಂದ್ಕೊಳ್ಳೇನ ಗೊತ್ತಿರಲಿ ನಿಮಗೆ ಏನು ಅಂತಂದ್ರೆ ಪೈಥಾಗೊರಸ್ ಥಿಯರಮ್ ಅನ್ವಯ ಆಗ್ತೈತಿ. ವಿಕರ್ಣದ ಮೇಲಿನ ವರ್ಗವು ಅಂದರೆ ವಿಕರ್ಣ ಅಂದರೆ AB, ಅದರ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಅಂದ್ರೆ AC² + BC² ಅಂತ ಅರ್ಥ. ಓಕೆ, ಈಗ AC ಬೆಲೆ ಗೊತ್ತೈತಿ 5² + BC ಬೆಲೆನೂ ಗೊತ್ತೈತಿ 12².
5 ವರ್ಗ ಎಷ್ಟು 25 ಪ್ಲಸ್ 12 ವರ್ಗ 144 ಇವೆರಡು ಕೂಡಿಸಿರ 169 ಅಂದರೆ ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು 169. ಎ ಬಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 169 ಅಂದ್ರೆ 13. ದೇರ್ ಫೋರ್ ಇದು 13 ಬಂತು. ಹಂಗಾರೆ ಇದ್ರದ್ದು ಆದರೆ ಅದರ ಎ ಬಿ ಸಿ ಸುತ್ತಳತೆ ಅಂದ್ರೆ ನೀವು ಬರಿಬೇಕು ಎ ಬಿ ಸಿಯ ಸುತ್ತಳತೆ. ಎ ಬಿ ಸಿಯ ಸುತ್ತಳತೆ ಈಸ್ ಈಕ್ವಲ್ ಟು ಏನೇನಾಗ್ತೈತೆ ಹೇಳ್ರಿ, ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಅಂತ. ದೇರ್ ಫೋರ್ ಎ ಬಿ ಎಷ್ಟೈತಿ 5 ಸೆಂಟಿಮೀಟರ್ 13 ಸೆಂಟಿಮೀಟ್ರ್ ಐತಿ, ಬಿ ಸಿ 12 ಸೆಂಟಿಮೀಟ್ರ್ ಐತಿ ಪ್ಲಸ್ ಎ ಸಿ 5 ಸೆಂಟಿಮೀಟ್ರ್. ಇವನ್ನೆಷ್ಟು ಕೂಡಿಸಿದ್ರೆ 12 25 25 3 30. ದೇರ್ ಫೋರ್ ಇಟ್ ಈಸ್ ದ ರೈಟ್ ಆನ್ಸರ್ 30 ಸೆಂಟಿಮೀಟ್ರ್ ಅಂತ. ಓಕೆ, ಇಲ್ಲಿ ಓಕೆ 115ನೇ ಪ್ರಶ್ನೆ ಏನೈತಿ ಅಂದ್ರೆ ಒಂದು ಸಂಖ್ಯೆಯ 5/4 ಅದೇ ಸಂಖ್ಯೆಯ 4/3 4 ಹೆಚ್ಚಾದರೆ ಆ ಸಂಖ್ಯೆ ಯಾವುದು ಐತೆ ಅಂತ. ಇಲ್ಲಿ ಸ್ನೇಹಿತರೆ ಇಂಥ ಸಂದರ್ಭ ಬಂದಾಗ ನಾವು ಬೀಜಗಣಿತದ ಮೂಲಕ ನಾವು ಬಿಡಿಸ್ಬೋದು. ಇಟ್ ಈಸ್ ಎ ಲೆಂಗ್ದಿ ಪ್ರೋಸೆಸ್. ಇಲ್ಲಿ ಒಂದು ಐಡಿಯಾ ಮಾಡ್ಬೇಕು ನಾವು, ಏನು ಅಂದರೆ ಒಂದು ಸಂಖ್ಯೆ ಅಂದರೆ ಇಲ್ಲಿ ಆದರೆ ಆ ಸಂಖ್ಯೆ ಅಂತ ಕೇಳ್ಯಾರ, ಇಲ್ಲಿ 4ರೊಳಗೆ ಆ ಸಂಖ್ಯೆ ಆಗೈತಿ ಅಂತ ಅರ್ಥ. ಒಂದೊಂದು ಸಂಖ್ಯೆನ ಇದಕ್ಕೆ ನಾವು ಬೇರೀಸ್ ಮಾಡ್ಕೊತ ಬಂದುಬಿಟ್ರೆ ಸುಲಭವಾಗಿ ಅರ್ಥ ಆಗ್ತೈತೆ. ಹಂಗಾರೆ ಬೇರೀಸ್ ಮಾಡಬೇಕು ಅಥವಾ ಅದಕ್ಕೆ ಮ್ಯಾಚಿಂಗ್ ಮಾಡಬೇಕು ಅಂದ್ರೆ 5ರಿಂದ ಸಂಪೂರ್ಣವಾಗಿ ಕಡ್ತು ಹೋಗೋದು ಮತ್ತು 4ರಿಂದ ಸಂಪೂರ್ಣವಾಗಿ ಇದೇನು ಮಾಡೋದು ಕಡ್ತು ಹೋಗುವಂಥ ಅಂದರೆ ನಿಶೇಷವಾಗಿ ಭಾಗಿಸಲ್ಪಡುವಂಥ ಸಂಖ್ಯೆ ಯಾವುದೈತೆ ಅಂತ ಪತ್ತೆ ಹಚ್ಬೇಕು ಮೊದಲು. ಇದನ್ನು ಈ ರೀತಿ ಇನ್ನೊಂದು ಲೈನ್ ಹೇಳಾಕತ್ತೇನೆ ಅಂದರೆ ಆನ್ಸರ್ ಟು ಕ್ವಶನ್ ಹೆಂಗೆ ಸಾಲ್ವ್ ಮಾಡ್ಬೇಕಂತ. 12 5ರಿಂದ ಭಾಗವಲ್ಲ, 4ರಿಂದ ಮಾತ್ರ ಭಾಗ ಹೋಗುತ್ತೆ. 64 4ರಿಂದ ಭಾಗ ಮಾತ್ರ ಹೋಗುತ್ತೆ, 5ರಿಂದ ಹೋಗಲ್ಲ. 80 5ರಿಂದನೂ ಹೋಗುತ್ತೆ, 4ರಿಂದನೂ ಹೋಗುತ್ತೆ. 102 5ರಿಂದ ಹೋಗೋಕ್ಕಾಗಲ್ಲ, 4ರಿಂದ ಏನಾಗುತ್ತೆ ಅದು ಹೋಗಲ್ಲ ಅಂತ. ಹಂಗಾರೆ ಇದರೊಳಗೆ ಆಪ್ಷನ್ ಇರೋದು ಯಾವುದು ಅಂದರೆ 80 ಮಾತ್ರ, 80 ಮಾತ್ರ. ಇಟ್ ಈಸ್ ರೈಟ್ ಆನ್ಸರ್ ಹೇಳ್ಬಿಡ್ಬೋದು. ಆದರೂ ನಾವು ಅದನ್ನು ತಾಳೆ ನೋಡಬೇಕಲ್ಲ ಹೆಂಗೆ ಬರುತ್ತೆ ಅನ್ನೋದು. ತಾಳೆ ನೋಡ್ತೇನೆ ನೋಡ್ರಿ ನಾನು. ಹೆಂಗೆ ಒಂದು ಸಂಖ್ಯೆಯು 5/4 ಅಂದ್ರೆ ಅದು ಅಷ್ಟೇ ಬರಬೇಕು. ಇನ್ನೊಂದು ಸಂಖ್ಯೆಯು ಅದೇ ಸಂಖ್ಯೆಯು 4/3 4 ಹೆಚ್ಚಾಗೈತೆ ಅಂತ ಇಂಟು 80 ಮಾಡಿರಿ. 5 1 5 1 5 6 30 14 4 64. ಓಕೆ, ಇದು ಒಂದು ಬಂತು. ಇಷ್ಟ ಬರ್ಬೇಕು. ಇದನ್ನು ಹಿಂಗೆ ಮಾಡಿದ್ರೆ ಹೆಂಗೆ ಮಾಡಿದ್ರೆ ಓಕೆ, ಇಲ್ಲಿ ನೋಡಲಿ 4/3 ಅಂದ್ರೆ ಅದೇ ಸಂಖ್ಯೆ. ಇದೇ ಸಂಖ್ಯೆ ಯಾವ ಸಂಖ್ಯೆ, ಇಲ್ಲಿ ನಾವೇನು 80 ಈಗ ನಾವು ಪ್ರಯೋಗ ಮಾಡೋಕತ್ತೀವಲ್ಲ ಆ ಸಂಖ್ಯೆ 4 ಹೆಚ್ಚಾಗಿದೆ ಇಂಟು 80 ಪ್ಲಸ್ 4 ಹೆಚ್ಚಾಗಿದೆ ಅಂದರೆ ಏನು ಮಾಡಬೇಕು, ಪ್ಲಸ್ 4 ಮಾಡಬೇಕು. ಈಸ್ ಈಕ್ವಲ್ ಟು 4 1 4 7 8 2 3 23 60 60 ಪ್ಲಸ್ 4 64. ನೋಡಲಿ ಎರಡು ಸೇಮ್ ಬಂದು ಅಂದ್ರೆ ಹಂಗಾರೆ ಇಟ್ ಈಸ್ 80 ಇಸ್ ದ ರೈಟ್ ಆನ್ಸರ್. ಇಟ್ ಈಸ್ ಎ ಶಾರ್ಟ್ಕಟ್ ಮೆಥಡು ಮತ್ತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಒಳಗೆ ಉತ್ತರ ಸಹಾಯದಿಂದ ಪ್ರಶ್ನೆಗಳನ್ನು ಸುಲಭವಾಗಿ ಹೆಂಗೆ ಬಿಡಿಸ್ಬೇಕು ಅನ್ನೋದನ್ನು ನಾವು ಹಿಂಗೆ ತಿಳ್ಕೊಳ್ಬೇಕು. 116ನೇ ಪ್ರಶ್ನೆ. ಓಕೆ, 14 ಸೆಂಟಿಮೀಟರ್ ಸುತ್ತಳತೆ ಇರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳು ಕೇಳಿದರೆ ಇದು ಹೊಂದಿರೋ ಪ್ರಶ್ನೆ ವಿಧ ಅಂದ್ರೆ ತೆರೆದ ಪ್ರಶ್ನೆ ವಿಧ. ಯಾಕಂದ್ರೆ ಇಟ್ ಈಸ್ ಎ ಓಪನ್ ಕ್ವಶನ್ ಅಂತ. ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಶಗಳನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಪರಿಕಲ್ಪನೆ. ಯಾಕಂದ್ರೆ ಇಲ್ಲಿ ಕಾನ್ಸೆಪ್ಟ್ ಬೇಸ್ಡ್ ಆಗಿರೋದ್ರಿಂದ ವಿಷಯಾಂಶವನ್ನು ಅನ್ವೇಷಿಸುವ ಬೋಧನಾ ಪ್ರಕ್ರಿಯೆ ಕಾನ್ಸೆಪ್ಟ್ ಬೇಸ್ಡ್ ಟೀಚಿಂಗ್ ಅಂತ ಕರಿತೀವಿ ನಾವು ಇದನ್ನು. ಓಕೆ, ಇದು ತಿಳಿದಿರುವ ಕಡೆಯಿಂದ ತಿಳಿಯದಿರುವ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಯಾವುದು ಅಂದರೆ ನಮ್ಮಲ್ಲಿ ಗಣಿತದಲ್ಲಿ ಅನೇಕ ಬೋಧನಾ ವಿಧಾನಗಳಿದಾವೆ. ಇಲ್ಲಿ 4 ಇರೋಂಥವು ಕೂಡ ಗಣಿತದ ಬೋಧನಾ ವಿಧಾನಗಳೇ. ಬಟ್ ನಿಗಮನ ವಿಧಾನ ಅಂದ್ರೆ ಇಲ್ಲಿ ಅನ್ನೋನ್ ಟು ನೋನ್ ಅಂತ, ತಿಳಿಯದಿರುವ ಕಡೆಯಿಂದ ತಿಳಿದಿರೋ ಕಡೆಗೆ ನಿಗಮನ ಅಂತೀವಿ. ಸಂಶ್ಲೇಷಣಾ ವಿಧಾನ ಅಂದ್ರೆ ಕೂಡಿಸೋದು ಅಂದ್ರೆ ಸಂಕ್ಷಿಪ್ತ ಮಾಡೋದು ಅಥವಾ ಸಂಕ್ಷೇಪಿಸಿ ಅನ್ನೋದು ಇರ್ತವೆ ಅನೇಕ ಬೀಜಗಣಿತದೊಳಗೆ ಅಂಕಗಣಿತದೊಳಗೆ ಅದನ್ನಂತೀವಿ. ಇಲ್ಲಿ ಅನುಗಮನ ಇಟ್ ಈಸ್ ದ ರೈಟ್ ಆನ್ಸರ್. ಯಾಕಂದ್ರೆ ನೋನ್ ಟು ಅನ್ನೋನ್. ಓಕೆ, ನೋನ್ ಟು ಅನ್ನೋನ್ ಅಂತ. ಓಕೆ, ಇಟ್ ಈಸ್ ದ ರೈಟ್ ಆನ್ಸರ್. ಸಂಶ್ಲೇಷಣಾ ವಿಧಾನ ವಿಶ್ಲೇಷಣೆ ವಿಧಾನ. ಸಂಶ್ಲೇಷಣೆ ಅಂದರೆ ಸಂಕ್ಷಿಪ್ತಗೊಳಿಸೋದು, ಕೂಡಿಸೋದು. ವಿಶ್ಲೇಷಣೆ ಅಂದರೆ ವಿಭಜಿಸೋದು, ಉದಾಹರಣೆಗೆ ಅಪವರ್ತಿಸೋದು. ಇವೆಲ್ಲ ವಿಶ್ಲೇಷಣೆ ವಿಧಾನದೊಳಗೆ ಬರ್ತಾವೆ ಅಂತ. ಓಕೆ, ಇನ್ನು 119ನೇ ಪ್ರಶ್ನೆ. 5E ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂಬಂಧಿಸುವ ವಿಧಾನ ಅಂದರೆ ಇಟ್ ಈಸ್ ತೊಡಗಿಸಿಕೊಳ್ಳುವ ಅಂತ. ಇಟ್ ಈಸ್ ಎಂಗೇಜ್ ಅಂತ ಕರಿತೀವಿ. ಓಕೆ, ಇನ್ನು ಪ್ರಾಥಮಿಕ ಹಂತದಲ್ಲಿ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಅಂದರೆ ಭಾಷಾ ಬೆಳವಣಿಗೆ, ಬೋಧನಾ ವಿಧಾನ ಐತಿ, ವಿಷಯಾಂಶ ಐತಿ, ಮೌಲ್ಯಮಾಪನ ಐತಿ. ಇಲ್ಲಿ ಏನು ಹೇಳ್ರಿ, ಸೇರಿಸಿರದ ನೆಗೆಷನ್ ಐತಿ. ದೇರ್ ಫೋರ್ ಭಾಷಾ ಬೆಳವಣಿಗೆ ಸಂಬಂಧಪಟ್ಟಂಗೆ ಪ್ರಾಥಮಿಕ ಹಂತದ ಗಣಿತಗಳಲ್ಲಿ
ಈ ವಿಷಯಾಂಶವನ್ನು ಸೇರಿಸಿಲ್ಲ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಗಣಿತದ ಪತ್ರಿಕೆ 1ರಲ್ಲಿರುವಂಥ ಗಣಿತ ಭಾಗದಲ್ಲಿರುವಂಥ ಎಲ್ಲ 30 ಪ್ರಶ್ನೆಗಳನ್ನು ನಾವು ವಿತ್ ಎಲಾಬೊರೇಟ್ ಆಗಿ ನಾವು ಪರಿಹಾರಗಳನ್ನು ಕಂಡುಕೊಂಡಿದ್ದೀವಿ ಸ್ನೇಹಿತರೆ. ಮುಂದಿನ ವಿಜ್ಞಾನದ ಒಂದು ವಿಭಾಗದಲ್ಲಿರುವ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಕಂಡುಕೊಳ್ಳೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ.